ಹಾಗಾದ್ರೆ ಅದು ಬರೀ ಸಿಮೆಂಟೇನಾ? ಎರಡು ಇರ್ತದೆ ಆ ಥರ. ಏಪ್ಪ ಅದೇನು ಹಾವು ಥರ ಐತೆ. ನಾನು ನೀವು ಹೇಳಿದ್ಮೇಲೆ ಕಲ್ಲು ಇನ್ನು ಎಷ್ಟಪ್ಪ ಇನ್ನು ಎಷ್ಟಿರ್ತೈತೋ ಅನ್ಕೊಂಡಿದ್ದೆ ಇದರಲ್ಲಿ ಕಲ್ಲು. ಗೋದ್ರೇಜ್ ಮಾಡೆಲ್ ಚೆನ್ನಾಗಿರ್ತೈತೆ ಅಂತ ನಾನು ನೋಡಿದೆ. ಅದು ಒಂದು ದಿವಸನೂ ಯೂಸ್ ಮಾಡಿಲ್ಲ ನಾನು. ಫ್ರೆಂಡ್ಸ್, ನಾನು ಇದು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಏನೂ ಇಲ್ಲ ಅಂತ ಹೊಸ ಡಿಸೈನ್ಸು. ಯಜ್ಞಗಳು ಜಾಸ್ತಿ ರಾಜ್ಬರ ಮನೆಯಲ್ಲಿ, ಹಳೆ ಮನೆಯಲ್ಲಿ. ಎಷ್ಟು? ಎಲ್ಲಿ ಸಂಪಾದನೆ ಮಾಡೈತೆ ತೆಗ್ದಾಗ? ಬರೀ 200 ರೂಪಾಯಿ ಅಷ್ಟೇನಾ? ಅಷ್ಟೇ. ಪ್ಲಾಸ್ಟಿಕ್ ಚೇರ್ಗಳು ಸಿಗ್ತೈತಾ ನಿಮ್ಮ ಹತ್ರ? ಪ್ಲಾಸ್ಟಿಕ್ ಏನು ಸಿಕ್ಕಲ್ಲ. ಇಷ್ಟವೆಷ್ಟು? 3600. ಆನ್ಲೈನಲ್ಲೇ ಪರವಾಗಿಲ್ಲ.
ಇದೇ ತರ ತಗೊಂಡ್ ಬಂದ್ಬಿಡ್ತೀರಾ? ತಗೊಂಡ್ ನಾನು ತಗೊಂಡಿದ್ದೀನಿ, ಯಾವ್ದು ಮನೇಲಿ ಇಕ್ಕಿದ್ದೀನಿ ಬಾಕ್ಸಲ್ಲಿ. ಬಟರ್ಫ್ಲೈ ತಗೊಬಾರ 4,800 ರೂಪಾಯಿ ನಾನೇ ಎತ್ಕೊಂಡು ಬಂದು ಕೊಟ್ಟಿದ್ದೀನಿ. ಬರೀ 1,600 ರೂಪಾಯಿ ನಾನು ತಗೊಂಡಿರೋದು. ಇದು ಬೇರೆ ಅದು ಬೇರಮ್ಮ, ನೀನು ಹಂಗೆ ಮಾತಾಡಿದ್ರೆ ಹೆಂಗ ಗೊತ್ತಾಗ್ತದೆ? ಅದು ಸಾದಾ ಹಿಂಗೆ ಇದು ಮಾಡ್ಲಿ, ಇದು ಮಾಡ್ಲಿ ಮೇಲೆ ಹೋಗಿ. ಅದೆಷ್ಟು ಕೆಜಿ ಬರ್ತೈತೆ ಇದು? ಇದೆಲ್ಲ ಒಟ್ಟು ಲೆಕ್ಕ ಆಯ್ತು, ಇದು ಲೆಕ್ಕ ಇಲ್ಲ. 350 ನಾನು ತೂಕ ಲೆಕ್ಕ ಆಗಿದ್ರೆ ತೂಕ ಸ್ಟಾರ್ಟ್ ಆಗಿ ಬರ್ತದೆ ನಿಮಗೆ. ಅಷ್ಟಕ್ಕಲ್ಲೇ ಎಷ್ಟು ತೂಕ ಇದೆ ನೀನು ಅರ್ಥ ಮಾಡ್ತಾ ಇಲ್ಲ. ಇದು ರೇಟ್ ಎಷ್ಟು ಬರ್ತದೆ ತೂಕ ಮಾಡಿದ್ರೆ ಮಾಡ್ತೀನಿ, ನನಗೇನಿಲ್ಲ. ಅಲ್ಲ 340 ಬರ್ತದೆ. 340. ಈಗ ಟೋಟಲ್ ಎಷ್ಟು ಹಾಕೊಂತೀರಾ? 350. ಮೊನ್ನೆನೇ ಹೇಳ್ದೆ ಇಲ್ಲ, ಮೊನ್ನೆ ಹೇಳಿ ಜಾಸ್ತಿ ಹೇಳಿದ್ರಿ. ಅಕ್ಕ ಇಲ್ಲ, 450 ಹೇಳಿದ್ದು. 300 350 ಅಷ್ಟೇ ಹೇಳಿದ್ದು. ನಾನು ಆ ಥರ ಎಲ್ಲ ವ್ಯಾಪಾರ ಮಾಡೋದಿಲ್ಲ, ಬೇಕಂದ್ರೆ ಕೇಳಿ ತಗೊಂಡ್ಬಿಡ್ತೀನಿ. ಇವತ್ತು ಒಂದು ದಿವಸ ಅಲ್ಲ ವ್ಯಾಪಾರ ಮಾಡ್ಬಿಟ್ಟು ಹೋಗ್ಬೇಕು. ಬಾಗ್ಲೂರೇನಾ ನಿಮ್ದಣ್ಣ? ಹೌದು ಸರ್, ನಂದು ಸ್ವಂತ ಊರು ಅಂಬೂರು. ಇಲ್ಲಿ ಬಂದು 32 ವರ್ಷ ಆಯ್ತು. ಇದೆ ಅವತ್ತಿಂದಾನು ಇದೇ ಬಿಸ್ನೆಸ್? ನಿನ್ನೆ ಹಾಕ್ತಾ ಇದ್ರು. ನಾನು ನಿನ್ನೆ ಹಾಕೋದಕ್ಕೆ ಶುಕ್ರವಾರ ನಾನೇನು ಕೊಡಲ್ಲ ಹಳೇದು. ಮಂಗಳವಾರ ಶುಕ್ರವಾರ ಹಳೇದು ಏನು ಕೊಡಲ್ಲ. ಅದಕ್ಕೆ ನಾನು ನಿನ್ನೆ ನೀವು ತೂಕ ಹಾಕ್ತಾ ಇದ್ರಿ, ಸುಮ್ಮನೆ ಹೋಗ್ಬಿಟ್ಟೆ. ಬರ್ತಿರಲ್ಲ ಅಂತಂದ್ಬಿಟ್ಟು ಸುಮ್ಮನೆ ಅದೇ. ಇನ್ನೂ ಸ್ವಲ್ಪ ಐತಣ್ಣ ಹಳೆ ಸಾಮಾನುಗಳು. ಅಲ್ಲ ಅದು ಅಷ್ಟು ವೆಯ್ಟ್ ಐತೆ, ಮತ್ತೆ ಎಕ್ಸ್ಟ್ರಾ ನೋಡಿ, ಎಕ್ಸ್ಟ್ರಾ ಸಾಮಾನು ಅಷ್ಟು ಐತೆ. ನೋಡೋದು ಅದೆಷ್ಟು ತಪ್ಪಲೆಗಳು, ಪಾತ್ರೆಗಳು? ಅದು 2,400 ಪ್ಲೇಟ್ 6 ಪ್ಲೇಟ್ ಬರ್ತದೆ. 6 ಪ್ಲೇಟ್ ನನಗೆ ಬಾಡಾರೆ ಒಂದು ಪ್ಲೇಟ್ ಬಿಡಮ್ಮ, ಯಾವ್ದಾನ ನಿಮ್ಗೆ ಬೇಕು ಹೊಡೆದು ಹೋಗಿದೆ. ಮಣ್ಣನ್ನು ಒಂದು ಇದನ್ನೆಲ್ಲ ಹಾಕಿ ಅರ್ಧ ಹೊಡೆದು ಹೋಗಿ ಹೊಡೆದಾಗಿರೋದೆಲ್ಲ ಈ ಲೆವೆಲ್ಕಿದ್ರೆ. ಅಲ್ಲ ಇಷ್ಟೊಂದು ಲಗೇಜ್ ಹೊರುತ್ತಲ್ಲ, ಕಷ್ಟ ಆಗುತ್ತೆ ಪಾಪ ನಿಮಗೂ ಓಡ್ಸಕ್ಕೆ. ಒಂದು ಚಿಕ್ಕ ಟೆಂಪ ಇಟ್ಕೊಂಡ್ರೆ ಆರಾಮಾಗಿ ಹೋಗ್ಬೋದು ಬರ್ಬೋದು. ಅಂದ್ರೆ ನಿಮ್ಗೆ ಈ ಗಾಡಿನಲ್ಲಿ ಅಷ್ಟೊಂದು ಲಾಭ ಐತೆ ಅಂತ ನಿಮ್ಮ ಭರವಸೆ ಅಲ್ವಾ? ಅದೇನೇ ಹೇಳ್ತಾ ಇರೋದು. ಅದರಿಂದ ಅಷ್ಟು ಆ ಟೈಮ್ ಚೆನ್ನಾಗಿರೋದಕ್ಕೆ ವ್ಯಾಪಾರ ಎಲ್ಲ ಚೆನ್ನಾಗಿ ಆಗುತ್ತೆ. ಇದರಲ್ಲಿ ಹೋಗ್ಬೋದು, ಟಾಟಾ ಐತ್ ಹೋಗ್ತದಾ? ಅದಕ್ಕೆ ಇದನ್ನೇ. ಆದ್ರೆ ಇದೆಷ್ಟು ಲಗೇಜ್ ಆದ್ರೂ ಹೊರುತ್ತೆ, ಪರವಾಗಿಲ್ಲ. ಒಂದು 200 kg ಆಗ್ಬೋದು. ಇವಾಗ ಒಂದು 50 kg ಆಯ್ತು ಅಷ್ಟೇ.